ರಮ್ಯಾ ರಮ್ಯಾ ಏನು ಹೇಳಿ ರಾಜ್, ನನಗೆ ಆಫೀಸ್ ಟೈಮ್ ಆಗ್ತಾ ಇದೆ, ನಾನು ರೆಡಿ ಆಗ್ತಾ ಇದ್ದೀನಿ. ಹೇಳಿ ಏನು ಅಂತ ಹೇಳಿ ಪ್ಲೀಸ್ ಬೇಗ. ಅಯ್ಯೋ ಅಷ್ಟು ಯಾಕೆ ಅರ್ಜೆಂಟ್ ಮಾಡ್ತಾ ಇದೆಯಾ? ಇಬ್ಬರು ಒಮ್ಮೆ ಹೋಗುತ್ತಾನೆ, ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಅದಕ್ಕೆ ಯಾಕೆ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ. ನಾವು ಈಗ ಬಿಟ್ಟರು ಬೇಕಾದಂಗೆ ಒಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಸಮೀಪನೇ ಇದೆ ಆಫೀಸು. ಹಾಗಲ್ಲ ನಾನು ಹೇಳಿದ್ದು, ನಾನು ರೆಡಿ ಆಗಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೆ ಹೇಳಿದೆ ನಾನು ನಿಮಗೆ. ಏನಿಲ್ಲ, ಅದೇನು ತುಂಬ ದೂರ ಏನು ಆಫೀಸ್ ಇಲ್ಲ. ನೀನು ಟಿಫನ್ ಮಾಡು ಆರಾಮಾಗಿ. ಟಿಫನ್ ಮಾಡಿದ್ಯಾ ತಾನೆ? ಹಾಂ ಮಾಡಿದ್ದೀನಿ, ನಿಮ್ದಾಯ್ತಾ? ನಂದು ಆಯಿತು ರಮ್ಯಾ, ನಂದು ಆಗಿದೆ. ನಾನು ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ. ನೀನೂರು ಬಂದರೆ ಹೋಗ್ಬಿಡೋಣ ಇಬ್ಬರು ಅಂತ. ಅಲ್ಲಿವರೆಗೂ ಒಂದು ಕಪ್ ಕಾಫಿ ಸಿಗುತ್ತಾ? ಪ್ಲೀಸ್ ಒಂದು ಕಪ್ ಕಾಫಿ ಮಾಡ್ಕೊಂಬ ಪ್ಲೀಸ್. ಅಯ್ಯೋ ನಾನು ರೆಡಿ ಆಗ್ತಾ ಇದ್ದೀನಿ ರಾಜ್, ನನಗೂ ಆಗಲ್ಲ ಈಗ. ರಂಗಮ್ಮ ಇದ್ದಾಳಲ್ಲ, ಅವ್ಳಿಗೆ ಹೇಳಿ ಮಾಡ್ಕೊಂಡು ತಂದು ಕೊಡ್ತಾಳೆ. ರಂಗಮ್ಮ ರಂಗಮ್ಮ, ಒಂದು ಕಪ್ ಕಾಫಿ ತೊಗೊಂಡು ಹೋಗ್ಕೊಡು ಯಜಮಾನ್ರಿಗೆ. ಗಂಡ ಒಂದು ಕಪ್ ಕಾಫಿ ಕೇಳಿದರೆ ಜಸ್ಟ್ ಒಂದು ಕಾಫಿ ಕೊಡೋಕ್ಕಾಗಲಿಲ್ವಾ ರಮ್ಯಾಗೆ? ಹೋಗ್ಲಿ ಬಿಡು, ಅವಳು ಅರ್ಜೆಂಟಲ್ಲಿದ್ದಾಳಲ್ಲ, ಅವಳು ಆಫೀಸ್ಗೆ ಹೋಗ್ತಾಳೆ, ಇರಲಿ ಬಿಡು. ತಗೊಳ್ಳಿ ಸಮಿ ಕಾಫಿ. ಕಾಫಿ ಕೇಳಿದ್ರಂತೆ ಅಮ್ಮವ್ರು ಹೇಳಿದರು. ಹಾಂ ಕೇಳಿದ್ದೆ, ಕೊಡು. ರಂಗಮ್ಮ ರಂಗಮ್ಮ, ಏನಮ್ಮವ್ರೆ, ಏನು ಬೇಕು ಹೇಳಿ. ನನ್ನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ಯಾ? ರಾಜ್ದು ಮತ್ತು ನಂದು ಬಾಕ್ಸಿಗೆ ಹಾಕಿಟ್ಟಿದ್ಯಾ ಅಲ್ವಾ ಲಂಚು ಮಧ್ಯಾಹ್ನದ್ದು? ಹಾಂ ಮೌರೆ ಹಾಕಿದ್ದೀನಿ, ಹಾಕಿ ಬ್ಯಾಗಲ್ಲಿ ಇಟ್ಟಿದ್ದೀನಿ ನೋಡಿ. ಮಧ್ಯಾಹ್ನ ಊಟ ಮಾಡಿಬಿಡಿ. ಹಾಂ ಆಯಿತು. ನೀನು ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿ ಆಮೇಲೆ ರಾತ್ರಿದು ಸ್ವಲ್ಪ ಮಾಡಿ, ಆಮೇಲೆ ನೀನು ಇಲ್ಲೇ ಇರು ನಾವು ಬರೋವರೆಗೂ. ಆಮೇಲೆ ನಾವು ಬಂದಮೇಲೆ ಹೋಗು ಆಯಿತಾ? ನಾವು ಈವ್ನಿಂಗ್ ಅಂದರೆ ಬರ್ತೀವಿ. ಅಲ್ಲಿವರೆಗೂ ರಾತ್ರಿದು ಅಡುಗೆ ರೆಡಿ ಮಾಡಿ ಹೋಗಿ ನೀನು. ಆಯ್ತಮ್ಮವ್ರೆ. ರಮ್ಯಾ, ಮನೆ ಹೆಂಗೆ ಅನ್ನಿಸ್ತು ನಿನಗೆ? ಇಷ್ಟ ಆಯ್ತಾ? ಇಷ್ಟ ಆಗದೆ ಇರುತ್ತಾ? ನಮ್ಮ ಡ್ಯಾಡ್ ನನ್ನ ಹೆಸರಲ್ಲಿದ್ದ ಈ ಮನೇನ ಪರ್ಚೇಸ್ ಮಾಡಿತ್ತು. ಅದು ನನ್ನನ್ನು ಕರ್ಕೊಂಬಂದೇ ಹೇಳಿದ್ದವರು. ನೋಡು ನಿನಗಿದು ಇಷ್ಟ ಆದರೆ ಓಕೆ, ಇಲ್ಲಾಂದರೆ ಮತ್ತೆ ಬೇರೆ ನೋಡ್ತೀನಿ ಅಂತ ಹೇಳಿದರು. ಇಷ್ಟ ಆಗದೆ ಇರುತ್ತಾ ರಾಜ್? ಇಷ್ಟೊಂದು ಕಾಸ್ಟ್ಲಿ ಮನೆ ಇದು. ನಿಮ್ಮ ಕೈಲಿ ಆಗ್ತಾ ಇರಲಿಲ್ಲ ಬಿಡಿ ಇಷ್ಟು ಬೇಗ ಇದನ್ನು ಈ ಥರ ಇಷ್ಟು ದೊಡ್ಡ ಬಂಗ್ಲೆನ ತೊಗೊಳೋದಲ್ವಾ? ಯಾಕೆ ರಮ್ಯಾ ಹಾಗೆ ಮಾತಾಡ್ತೀಯಾ? ನನ್ನ ಕೈಲಿ ಈ ರೀತಿ ಮನೇನ ಪರ್ಚೇಸ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇದೆಯಾ? ನಾನೇನು ಹಾಗೆ ಹೇಳಿಲ್ಲ ರಾಜ್. ನಿಮ್ಮ ಕೈಯಿಂದ ಇಷ್ಟು ದೊಡ್ಡ ಮನೇನ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನಂದರೆ ಇಷ್ಟು ಬೇಗ ಆಗಲ್ಲ. ಒನ್ ಡೇಲಿ ನಮ್ಮ ಡ್ಯಾಡ್ ನೋಡಿ ನನಗೆ ಏನು ಕೈ ಮಾಡ್ತೀನೋ ನನಗದು ನನ್ನ ಕಣ್ಣು ಮುಂದೆನೇ ಇರೋ ಹಾಗೆ ಮಾಡಿಬಿಡ್ತಾರೆ. ಒನ್ ಡೇಲಿ ಇಷ್ಟು ದೊಡ್ಡ ಕಾಸ್ಟ್ಲಿ ಗಿಫ್ಟ್ನ ನಾನು ಕೇಳಿದ್ರೆ ಒನ್ ಡೇಲಿ ನಿಮಗೆ ಏನು ಅರೇಂಜ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ನಾನು ಅದಕ್ಕೆ ಹೇಳಿದೆ ನಿಮಗೂ ಆಗುತ್ತೆ, ಬಟ್ ಸ್ವಲ್ಪ ದಿನ ಹಿಡಿಯುತ್ತೆ. ಇಷ್ಟಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂದರೆ ಅಷ್ಟು ದೊಡ್ಡ ಅಮೌಂಟ್ ನಿಮ್ಮ ಹತ್ರ ಎಲ್ಲಿದೆ? ಇಲ್ಲ ಅಲ್ವಾ? ಅದಕ್ಕೆ ಟೈಮ್ ಹಿಡಿಯುತ್ತೆ. ಒನ್ ಡೇಲಿ ನಿಮ್ಮ ಹತ್ರ ಎಲ್ಲಾಗುತ್ತೆ? ಆಗಲ್ಲ. ಅದಕ್ಕೆ ಹಾಗೆ ಹೇಳಿದೆ ನಾನು. ನೀವು ಯಾಕೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ? ಬಿಡಿ. ಓಕೆ, ನಾನೇನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಬಿಡು ರಮ್ಯಾ. ಆಫೀಸ್ಗೆ ಹೋಗೋಣ ನಡಿ. ನೀವು ಸೀರಿಯಸ್ ಆಗಿ ಯಾಕೆ ತೊಗೋತೀರಾ ಹೇಳಿ? ನಮ್ಮ ಡ್ಯಾಡ್ ಒನ್ ಡೇಲಿ ಏನಾದರೂ ಪರ್ಚೇಸ್ ಮಾಡೋದು ನಿಮ್ಗಾಗುತ್ತಾ? ಆಗಲ್ಲ. ಅದಕ್ಕೆ ನೀವು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಬನ್ನಿ ಆಫೀಸ್ಗೆ ಟೈಮ್ ಆಯಿತು. ಅಲ್ಲ, ಈ ರಮ್ಯಾ ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ? ಏನು ಚೇಂಜ್ ಆದ್ಲಾ? ಇಲ್ಲ ಹಂಗೇನಿಲ್ಲ ಅನಿಸುತ್ತೆ. ಏನೋ ಒಬ್ಬಳೆ ಮಗಳಲ್ವಾ, ಫ್ರೀಯಾಗಿ ಬೆಳೀತಿದ್ದಾಳೆ. ಏನೇ ಮಾತಾಡಿದ್ರು ಓಪನ್ ಅಪ್ಪಾಗಿ ಮಾತಾಡ್ತಾಳೆ. ಇರಲಿ ಬಿಡು. ಬನ್ನಿ ರಾಜ್, ಟೈಮ್ ಆಗಿದೆ. ಹಾಂ ಬಂದೆ. ಅಪ್ಪ ನಾನು ನಾಳೆ ಎಕ್ಸಾಮ್ ಅದಾವು, ಬೆಂಗಳೂರು ಹೊಂಟಿನಪ್ಪ. ಇವತ್ತು ರಾತ್ರಿ ಕುಂದಿರ್ತೀನಿ ಇವತ್ತು. ಹೌದಲ್ವಾ? ಮತ್ತು ನೀವು ಒಬ್ಬಕ್ಕೆ ನಾವು ಯಾವ ಅಷ್ಟು ದೂರ ಹೆಂಗವಾ? ನಿಮ್ಮ ಮನೆಯವ್ರು ಕರ್ಕೊಂಡು ಹೋಗು. ನಾ ಒಬ್ಬಕ್ಕೆ ನೀನು ಹೊಂಟಿಲ್ಲಪ್ಪ. ಸಂಗೀತ ಅದಲ್ಲ ನನ್ನ ಗೆಳತಿ ಸಂಗೀತ, ಆಕಿನೂ ಇಬ್ಬರು ಕೂಡ ಹಾಕಿದ್ದೀವಿ ನಾವು ಅಪ್ಲಿಕೇಶನ್. ಮೊನ್ನೆ ಹುಬ್ಳಿಯಾಗಿತ್ತ ಅದು ಎಕ್ಸಾಮ್, ಬ್ಯಾಂಕಿಂದು ಎಕ್ಸಾಮ್ ಇದ್ದಾಗ ಅದನ್ನು ಇದಕ್ಕೆ ಏನು ಹುಬ್ಳಿಯಾಗಿದ್ದು, ಇಲ್ಲೇ ಹುಬ್ಳಿಯಾಗೆ ಹಾಕಿದ್ದೆ. ಹುಬ್ಳಿಗೆ ಹೋಗಿ ಬರೆದು ಬಂದೀವಿ. ಅದು ಪಾಸ್ ಆಗೈತಪ್ಪ ನಂದು ಪ್ರಿಲಿಮ್ಸ್. ಈ ಮೇನ್ಸ್ ಬೆಂಗಳೂರದಾಗ ಇರ್ತಾವಲ್ಲ, ಹಾಗಾಗಿ ನಾವು ಆಕಿ ಇಬ್ಬರು ಕೂಡ ಹೊಂಟೀವಿ. ಈಗ ಮುಂಜಾನೆ 10:30 ಅಂತ ಅದಾವ ನನ್ನ ಎಕ್ಸಾಮ್. 10:30 ರಾತ್ರಿ ಇಲ್ಲಿ 7:30 ಬಸ್ ಐತಿ. ಬಿಟ್ರೆ ಅಲ್ಲಿ ಹೋಗಿ ನಸುಕ್ನಾಗ ಇಳಿತೀವಿ. ಅಲ್ಲಿ ಸ್ವಲ್ಪ ಫ್ರೆಶಪ್ ಆಗಿ ಅಲ್ಲೇ ಹೋಗ್ಬಿಡ್ತೀವಪ್ಪ ಕಾಲೇಜ್ಗೆ. ಎಕ್ಸಾಮ್ ಅದಾವ, ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಹಂಗೆ ರಾತ್ರಿ ಕುಂತು ಬಿಡ್ತೀವಿ. ಹೌದಲ್ವಾ? ಆಯ್ತವ, ಹುಷಾರ್ಯಾ. ಮತ್ತು ಇಬ್ಬರೇ ಹೆಣ್ಮಕ್ಳು ಇರ್ತೀರಿ, ಹುಷಾರಿಂದ ಹೋಗಿ ಹುಷಾರಿಂದ ಬರುವ. ಮತ್ತು ಎಕ್ಸಾಮ್ ಚಂದಾಗೆ ಮಾಡುವ. ನಿಂದ ನೋಡು, ಮದ್ವೆ ನಿಮ್ಮ ಮದುವೆ ಮಾಡ್ತೀನಿ ಅಂದ್ರು ನೀ ಹಠ ತೊಟ್ಟು ನಿಂತಿ. ಇಲ್ಲ ನಾ ಏನಾದ್ರು ಒಂದು ಮಾಡತ್ತೀನಿ ಅಂತ. ಇದೊಂದು ಹೆಂಗ್ರೆ ಪಾಸ್ ಆಗ್ಲವ? ನಿನ್ನ ಆಸೆದಂತೆ ನೀನು ನೌಕರಿ ಮಾಡ್ತೀನಿ ಮಗಳ. ಹ್ಞೂ ಅಪ್ಪ, ನಾನು ನೌಕರಿ ಮಾಡ್ತೀನಿ. ನೌಕರಿ ಮಾಡಿ ನಾನು ಅನ್ನ ಸೇರಿ ಒಂದು ದೊಡ್ಡ ಮನೆ ಕಟ್ತೀನಪ್ಪ ಇಬ್ಬರು. ನೀನು ಅವ್ವ ಚಂದಾಗೆ ಇರ್ಬೇಕು ಆ ಮನ್ಯಾಗ. ನಮ್ದು ಆಸೆ ಭಾಳ ಐತದು. ನಾನು ಅನ್ನ ಮೊದಲೇ ಮಾತಾಡ್ಕೊಂಡಿದ್ವಪ್ಪ, ನಂದು ಏನಾರ ನೌಕರಿ ಬರ್ತಂದ್ರೆ ಇಬ್ಬರು ಸೇರಿ ಮನೆ ಕಟ್ಟೋನು ಅಂತಂದು ಇಬ್ಬರು ನಾವು ಮಾತಾಡ್ಕೊಂಡಿದ್ವಿ. ಈಗ ನಂದು ಹೆಂಗೂ ಪ್ರಿಲಿಮ್ಸ್ ಪಾಸ್ ಆಗೈತಲ್ಲಪ್ಪ, ಮೇನ್ಸ್ ಒಂದು ಪಾಸ್ ಆಯ್ತಂದ್ರೆ ಇಂಟ್ರಿ ಎಲ್ಲ ಪಾಸ್ ಆಯ್ತಂದ್ರೆ ನನ್ನ ಜಾಬ್ ಅಂದ್ರೆ ಪಕ್ಕ ಆಗ್ತೈತಪ್ಪ. ಜಾಬ್ ಪಕ್ಕ ಆಯ್ತಂದ್ರೆ ಒಂದು ಸ್ವಲ್ಪ ದಿನ ಮಾಡಿ 1 ವರ್ಷ ಹಿಂಗೆ ಮಾಡಿ ಲೋನ್ ಹಾಕಿದ್ದೀವಿ ಅಂದ್ರೆ ನಾನು ಅನ್ನ ಸೇರಿ ಒಂದು ದೊಡ್ಡ ಮನೆ ಕಟ್ಟೋನಪ್ಪ. ನಮಗೂ ಭಾಳ ಆಸೆ ಐತಿ. ಎಲ್ಲರೂ ಮನ್ಯಾಗ ದೊಡ್ಡ ಮನ್ಯಾಗ ಇರ್ತಾರೆ, ಎಷ್ಟು ಚಂದ ಮನೆ ಕಟ್ಟಿಸ್ಕೋತಾರೆ. ನಮಗೂ ಆಸೆ ಐತಿ ಮನೆ ಕಟ್ಟಬೇಕು ಮಾಡಬೇಕು ಅನ್ನೋದು. ನಿನ್ನ ಅವನ್ನ ಆ ಮನ್ಯಾಗ ನೋಡ್ಬೇಕನ್ನೋದು ಭಾಳ ಆಸೆ ಐತಿ. ಅದಕ್ಕಪ್ಪ ನೀ ಏನು ಮನೆ ಕಟ್ಕೊಡೋದು ಬೇಡವಾ ಮಗಳ? ನೀನು ನೌಕರಿ ಮಾಡಿ ಚಂದೆ ಗಂಡನ ಜೊತೆ ಚಂದಿಗೆ ಬಾಳೆ ಮಾಡ್ಕೊಂಡಾಗ ಅಷ್ಟೇ ಸಾಕವ ತಾಯಿ. ನಮಗೇನು ಹೆಚ್ಚಿಗೆ ಬೇಡ. ಯಾಕಂದ್ರೆ ನಾನು ನಿಮ್ಮಪ್ಪ ಏನ ಗಟ್ಟಿದ್ದೀನಿ. ನಾ ಹೆಂಗಾರೆ ಮಾಡಿ, ನಾ ರೈತರ ಇರಲಿ ಏನ್ರಿ ಇರಲಿ, ನಾ ಹಂಗೆ ಹಿಂಗೆ ಕಷ್ಟಪಟ್ಟು ಒಂದು ಮನೆ ಅಂತೂ ನಾ ಹೆಂಗಾರೆ ಕಟ್ತೀನವ. ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ.
ಅಲ್ಲಪ್ಪ, ನೀ ಬರೇ ನಮ್ಮನ್ನ ಈಗ ಮತ್ತು ನನಗೆ ಇಷ್ಟು ಕಲಿಸಿದ್ಯಾಕೆ? ನನಗೆ ಇಷ್ಟು ಕಲಿಸಿ ಇಷ್ಟು ದೊಡ್ಡಕ್ಕಿನ ಮಾಡಿ ಇಷ್ಟು ಸಣ್ಣಕ್ಕೆ ಹಿಡ್ದಾಗಿನಿಂದ ಇಷ್ಟು ದೊಡ್ಡಕ್ಕಿನ ಮಾಡುತ್ತಾನ ನನಗೆ ಎಷ್ಟೆಷ್ಟು ನೀ ಜೋಪಾನ ಮಾಡಿ ಏನು ಮಾಡಿ ಮತ್ತು ನನಗೂ ಇರೋದಿಲ್ಲ. ನನ್ನ ತಂದೆ ತಾಯಿಗೆ ಒಂದು ಏನೋ ಮಾಡಬೇಕು ಮಟ್ಟಬೇಕು ಮತ್ತು ಇಷ್ಟು ಕಲಿಸಿ ಇಷ್ಟೆಲ್ಲ ಮಾಡಿ ಗಂಡನ ಮನೆಗೂ ಮಾಡ್ತೈತಿ, ಇಲ್ಲ ಅಂದಿಲ್ಲ, ಅದು ನನ್ನ ಸಂಸಾರ ನಾಳೆ. ಆದ್ರೆ ಮತ್ತು ನಿಮಗೆ ಇಷ್ಟು ಕಲಿಸಿ ಮಾಡಿ ನನ್ನ ಕೈಯಿಂದನೂ ಏನೋ ಒಂದು ಕೊಡ್ಬೇಕು ತಂದೆ ತಾಯಿಗೆ ಅನ್ನೋದು ಇರ್ತೈತಿಲ್ಲಪ್ಪ. ಬ್ಯಾಡ ಅನ್ನಕೋಬೇಡ, ಸುಮ್ ಕುಂತು ಬಿಡ್ರಿ ನೀವು. ಆಯ್ತು ಮಗಳ, ನೀನು ಇಷ್ಟದಂಗ ಆಗಿ ನಾ ಏನು ಬ್ಯಾಡ ಅನ್ನಕ್ಕೆ ಹೋಗಲ್ಲ. ಮೊದಲ ಇವತ್ತು ರಾತ್ರಿ ಎಕ್ಸಾಮ್ ಬರೆಯಕ್ಕೆ ಹೊಂಟಿಯಲ್ಲ, ರಾತ್ರಿ ಅಂತೀನಿ ನೋಡು, ಮರುದಿನ ಎಕ್ಸಾಮ್ ಅದಾವಲ್ಲ, ಇವತ್ತು ರಾತ್ರಿ ಹುಷಾರಿಂದ ಎಕ್ಸಾಮ್ ಬರ್ಕೊಂಡು ಸುಸೂತ್ರವಾಗಿ ಹೋಗಿ ಲಾಭವಾಗಿ ಬರುವ. ಮತ್ತು ಮತ್ತೇನ್ರಿ ತಿನ್ನಕ್ಕೆ ಏನ್ರಿ ಬೇಕನ್ನ ಮಾಡಿಸ್ಕೊಂಡು ನಿಮ್ಮ ಅವನ ಕೈಲಿ. ಅಪ್ಪ ಒಂದಿಟ್ಟು ಏನಾರು ರಾತ್ರಿ ಅಷ್ಟೇ, ಮರ್ದಿನ ಏನ್ರಿ ಅಲ್ಲೇ ಹೋಟೆಲ್ದಾಗ ಏನ್ರಿ ತಿಂದ್ಬಿಡ್ತೀವಳ. ಮರ್ದಿನ ತನ ಇದಾಗಲ್ಲ ಕಟ್ಟಿದ್ದು, ಅದಕ್ಕೆ ಇವತ್ತು ರಾತ್ರಿ ತನ ಹೋಗಿ ಅಲ್ಲೇ ಬಸ್ನಾಗ ತಿಂದ್ಬಿಡ್ತೀವಿ. ರಾತ್ರಿ ತನ ಮತ್ತು ಮರ್ದಿನ ಆದ್ರೆ ಅಲ್ಲೇ ಹೋಟೆಲ್ದಾಗ ಏನ್ರಿ ಒಂದಿಟ್ಟು ನಾಷ್ಟ ಇಷ್ಟ ಮಾಡ್ತೀವಳಪ್ಪ. ಸುಮ್ಮನೆ ಇದು ಕಟ್ಟಿದ್ದು ಮತ್ತು ಮರ್ದಿನ ತನ ಇದಾಗಲ್ಲಪ್ಪ ಅದಕ್ಕೆ. ಆಯ್ತು ಹಂಗೆ ಮಾಡು. ಏ ಶ್ವೇತಾ ಬಾರ ನಾಷ್ಟಕ್ಕೆ. ಹಾಂ ಬಂದೆ ನಿಂದು ಆಗೈತೇನಪ್ಪ ನಾಷ್ಟ? ನಂದು ಆಗೈತಿ ನಂದು ಮಾಡೇ ನಾ ಕೂತಿದ್ದೆ ನೋಡಿ. ನೀವು ಹೋಗಿ ಮಾಡಿ ಹೋಗುವ. ಎಂಟರಿ ಕರಿಬೇಕು ನಿನಗೆ. ಬಾ ನಾಷ್ಟ ಮಗ ಅಗಳಿಂದ ಕರಿಯಾಕತ್ತೀನಿ, ಹೊಟ್ಟೆ ಕೆಲಸಲ್ಲ ಎತ್ಕೊಂತೈತೆ. ಅಪ್ಪ ಮಗಳು ಇಬ್ಬರು ಮಾತಾಡ್ಕೊತ ನಿಂತು ಬಿಟ್ರೆ ಮುಗಿದು ಹೋಯ್ತು ನೋಡು. ಬರ್ತೀನಿ ಮಾತಾಡ್ಕೊತ ನಿಂತಿದ್ದೆ ಅಪ್ಪನ ಜೊತೆ. ಮತ್ತು ನಾ ಇವತ್ತು ಬೆಂಗ್ಳೂರಿಗೆ ಹೋಗೋದೈತ್ಲ, ನಾಳೆ ಎಕ್ಸಾಮ್ ಅದ ಅದಕ್ಕೆ ಹೇಳತ್ತೀನಿ. ಏನು ಬೆಂಗ್ಳೂರ್ಕ ಇವತ್ತು? ನಂಗೆ ಹೇಳೇ ಇಲ್ಲ ನೋಡು. ಒಟ್ಟು ಮೊದಲು ಅಪ್ಪನ ಮುಂದೆ ಹೇಳಕ್ಕೆಲ್ಲ, ಅಪ್ಪನ ಮಗಳು ಮತ್ತೇನೈತಿ? ಇಲ್ಲ ನಾನು ಇವತ್ತು ಹೇಳ್ತೀನಿ, ಎಕ್ಸಾಮ್ ಡೇಟ್ ನೋಡ್ಕೊಂಬಂದೆ, ನಾಳೆನೇ ಅದಾವ, ಅದಕ್ಕೆ ಇವತ್ತು ರಾತ್ರಿ ಕುಂತ್ರೆ ಅಂತಂತ ಈಗ ಅದೇ ನೋಡಿದೆ ಮೊಬೈಲ್ದಾಗ, ಮೆಸೇಜ್ ಬಂದಿತ್ತು ನನಗೆ. ಅದಕ್ಕೆ ಮತ್ತು ಅಪ್ಪನ ಮುಂದೆ ಹೇಳ್ತಿದ್ದೆ, ಅದ ಮತ್ತು ಈಗ ನಿನ್ನ ಮುಂದೆ ಹೇಳಕ್ಕಿದ್ಯಾ, ಮತ್ತು ಈಗ ಅಷ್ಟೊಂದ್ರಾಗೆ ಇಷ್ಟು ಬಂದು ಹಿಂಗೆ ಓದಾಡತ್ತಿ. ಹೌದೇನ? ಮತ್ತು ಇಬ್ಬರೇ ಹೆಂಗೆ ಹೋಗ್ಕಿರಿ ಸಂಗೀತ ನೀನು? ಮೊದಲೇ ಇಬ್ಬರೇ ಹೆಣ್ಮಕ್ಳು ಹಾಕಿರಿ? ಎದಕ್ಕೆ ಅನಿಸ್ತಿ? ಈಗೇನು ಬಡ ರಾತ್ರಿ ಕುಂತ್ರೆ ಹೋಗಿ ಮುಂಜಾನೆ ಹೇಳ್ತೀವಿ, ಅಲ್ಲಿ ಹೋಗಿ ಕಾಲೇಜ್ಗೆ ಹೋಗಿ ಒಂದು ಸ್ವಲ್ಪ ಅಲ್ಲೇ ಎಲ್ಲರೂ ಹೋಟೆಲ್ದಾಗಾರ ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲೇ ಹೋಗಿ ಮತ್ತು ಎಕ್ಸಾಮ್ ಇರ್ತಾವೆ, ಅಲ್ಲಿ ಹೋಗಿ ಬಡ ಎಕ್ಸಾಮ್ ಮುಗಿಸ ಮತ್ತು ರಾತ್ರಿ ಕೂತ್ ಬಿಡ್ತೀವಿ. ಈಗ ಅಣ್ಣಗೆ ಬಾ ಅಂದ್ರೆ ಅನ್ನೊಂದು ಕೆಲಸ ಐತಿ, ಅವ ಎಲ್ಲಿ ಬಿಟ್ಟು ಬರ್ತಾನೆ, ನಾವಿಬ್ಬರೇ ಹೆಂಗೆ ಜೋಡದೆಲ್ಲ ಹೋಗಿ ಬರ್ತಿತ್ತು. ಹ್ಞೂ ಆಯ್ತಾ. ಮತ್ತು ನಿಮಗೆ ರಾತ್ರಿ ಊಟಕ್ಕೆ ಏನು ಮಾಡಿ ಕಟ್ಲೇನ? ನಮಗೆ ಪಲಾವರೆ ಮಾಡಿ, ಇಲ್ಲ ಚಪಾತಿ ಪಲ್ಯಾರೆ ಮಾಡಿಬಿಡವ ರಾತ್ರಿ ಅಷ್ಟೇ. ಮರ್ದಿನ ಏನು ಬೇಡ, ಮರ್ದಿನ ತನ ಇದು ಆಗಲ್ಲ, ಅಲ್ಲೇ ಎಲ್ಲರೂ ಹೋಟೆಲ್ದಾಗ ನಾಷ್ಟ ಮಾಡ್ತೀವಿ. ಪಲಾವ್ ಮಾಡಿಬಿಡು, ಸುಮ್ಮನೆ ಮತ್ತು ಚಪಾತಿ ಪಲ್ಯ ಎರಡೆರಡು ಥರ ಎಲ್ಲಿ ಮಾಡ್ಕೊತ್ಕೊಂಡಿರ್ತಿ. ಪಲಾವ್ ಮಾಡಿಬಿಡು, ನಾವು ಅದನ್ನೇ ಒಯ್ತೀವಿ. ಇಲ್ಲಾಂದ್ರೆ ಅಕ್ಕಿಗೆ ಹೇಳ್ತೀನಿ, ಅಕ್ಕಿಯಾರ ಚಪಾತಿ ಮಾಡ್ಕೊಂಬಲ್ಲಿ, ನಾನು ಒಯ್ತೀನಿ. ಹಿಂಗೆ ಮಾಡ್ಕೊಂಡು ಇಬ್ಬರು ಸೇರಿ ತಿಂತೀವಿರ್ತು. ಆಯ್ತವ ಬಾ, ಈಗ ನಾಷ್ಟ ಮಾಡ್ಬಾ. ಈ ಕತ್ತಿ ಒಳಗೆ ಅಂದರೆ ಇಲ್ಲಿ ಯಶೋಧ ಮತ್ತು ಅಕ್ಕಿನ ಮಗಳ ಅಂಕಿತ. ಅದು ಮೊದಲ ಫಸ್ಟ್ ನಾ ಸ್ಟೋರಿ ಸ್ಟಾರ್ಟ್ ಮಾಡುವಾಗ ಇವ್ರದ್ದು ತೊಗೊಂಡಿದ್ದಾರೆ. ಇವ್ರದ್ದು ಸ್ಟೋರಿ ಇನ್ನು ಮುಂದೆ ಚಾಲು ಆಗ್ತೈತಿ. ಆಮೇಲೆ ಮಲ್ಲಮ್ಮ ಶ್ವೇತಾ ಅವ್ರದ್ದು ಇದ್ರ ಜೊತೆಗೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಇಲ್ಲಿ ಈಕಿಂದ 9th ಆಲ್ರೆಡಿ ಅಂಕಿತ ಅಂದಿಗೆ 9th ಮುಗಿಯಕ್ಕೆ ಬಂದಿರ್ತೈತಿ ರೀ. ಮತ್ತು ಈ ಕಥೆಯೊಳಗೆ ರಮ್ಯಾ ರಾಜ್ದು ಮುಂದಿನ ಲೈಫ್ ಹೆಂಗೆ ಹೋಗ್ತೈತಿ ಅನ್ನೋದು ಅದನ್ನು ತೋರಿಸ್ತೀನಿ ರೀ. ನೋಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡ್ದಂಗೆ ನಮಗೆ ಹೆಚ್ಚಿಗೆ ಚಲೋ ವಿಡಿಯೋಸ್ ಬಿಡಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಫಸ್ಟ್ ಟೈಮ್ ಯಾರೇ ನಮ್ಮ ವಿಡಿಯೋ ನೋಡತ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ವಿಡಿಯೋ ನೋಡಿರಿ. ನಮಗೆ ನಿಮ್ಮಿಂದ ಒಂದೇನೋ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ. ನಾವು ನಿಮಗೆ ಏನ್ರೆ ನೀವು ವಿಡಿಯೋ ಮಾಡಿದ್ರೆ ನಾವು ನಿಮಗೆ ನೋಡಿ ಸಪೋರ್ಟ್ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಮಮ್ಮಿ ನಾ ಇಲ್ಲ ಶೀತಲರ ಮನೆಗೆ ಹೋಗಿ ಬರ್ತೀನಿ, ಸ್ವಲ್ಪ ನೋಟ್ಸ್ ಇಸ್ಕೋದೈತಿ, ಹೋಗಿ ತೊಗೊಂಬರ್ತೀನಿ. ಆಯ್ತಾ ಇಸ್ಕೊಂಬಾ. ಮತ್ತು ಜಲ್ದಿ ಬರ ನೋಡು, ಮಳೆ ಬರಂಗಾಗೈತಿ. ಮತ್ತು ಮಳೆ ಬರಕತ್ತಂದ್ರೆ ಒಂದು ತಾಸು ತನ ಬಿಡುದೇ ಇಲ್ಲದ ಮಳೆ ಹಚ್ಚನೆಕತ್ತಂದ್ರೆ ಮತ್ತು ಬಾ ಪಟ್ಟನೆ ಮತ್ತೆ ಅಲ್ಲೇ ಕುಂದ್ರದಾಗೈತಿ. ನಿಮ್ಮಪ್ಪ ಕೇಳ್ತಾನೆ ಬಂದಿಂದ. ಜಲ್ದಿ ಹೋಗಿ ಜಲ್ದಿ ಬಂದುಬಿಡ್ತೀನಿ.